ನಮ್ಮ ರಾಯರ ಪರಮಗುರುಗಳು ವಿಜೇಂದ್ರ ಸ್ವಾಮಿಗಳು ಅಂತ. ಅವರು ಇಡೀ ಜಗತ್ತಿನ ಒಳಗೆ ಅವರ ಜೀವಿತ ಕಾಲದಲ್ಲಿ ಡಂಗೂರ ಹೊಡೆಸ್ಬಿಟ್ಟಿದ್ರಂತೆ. ಮಧ್ವ ಮತದ ಅನುಯಾಯಿ ನಾನು, ಮಧ್ವಾಚಾರ್ಯರ ದಾಸ ನಾನು, ಮಧ್ವ ಮತವೇ ಮತವು, ಈ ಮತಕ್ಕೆ ಸಮನಾದ ಮತ್ತೊಂದು ಮತ ಇಲ್ಲ, ಈ ಮತದ ಅಭಿಪ್ರಾಯ ಹರಿ ಸರ್ವೋತ್ತಮ, ನಾವೆಲ್ಲ ಅವನ ದಾಸರು. ಇದಕ್ಕೆ ವಿರುದ್ಧವಾಗಿ ಯಾರಾದರೂ ಹೇಳೋದಿದ್ರೆ ಅವರು ಈ ತತ್ವಶಾಸ್ತ್ರದಲ್ಲೇ ಹೇಳಬೇಕು ಅಂತಿಲ್ಲ, ಹರಿ ಹಿರಿಯ, ಹರಿ ಸರ್ವೋತ್ತಮ ಅಂತ ಹೇಳಿ ಎಲ್ಲ ವಿಧದ ವಿದ್ಯೆಯಲ್ಲಿಯೂ ಕೂಡ ನಾನು ಸವಾಲು ಹಾಕ್ತೇನೆ. ಯಾರು ಬೇಕಾದರೂ ಬಂದು ನನ್ನ ಜೊತೆ ಯಾವ ವಿದ್ಯೆಯಲ್ಲಾದರೂ ನನ್ನನ್ನು ಸೋಲಿಸಿದ್ರೆ ಸಾಕು ಅಂತಾರೆ. ಪುರಾಣ ವೇದಾಂತ ಬೇಡ, ನಿಮ್ಮ ಸ್ಪೆಷಲೈಸೇಷನ್ ವಿದ್ಯೆ ಒಳಗೂ ಬನ್ನಿ. ಹೀಗೆ ಅವರು ಡಂಗೂರ ಸಾರಿದಾಗ ಒಬ್ಬ ದೊಂಬರಾಟದವನು ಬಂದಂತೆ. ದೊಂಬರಾಟದವನು ಹೇಳಿದಂತೆ, ನೀವೇನೋ ಹರಿ ಸರ್ವೋತ್ತಮ ಅದೇ ದೊಡ್ಡದು, ಏನು ಬೇಕಾದ್ರೂ ಮಾಡ್ತೀನಿ ಅಂತಂದ್ರಿ, ನೀವೇನು ಹರಿ ನಂಗೇನು ಅದು ಗೊತ್ತಿಲ್ಲ, ನಂದು ಆಟ ಎಲ್ಲ ತೋರಿಸ್ತೀನಿ, ನೀವೇನು ತೋರಿಸ್ತೀರಿ ತೋರಿಸ್ತೀರಿ. ಅವನು ಅದ್ಭುತವಾದ ಆಟವನ್ನೆಲ್ಲ ತೋರಿಸಿದ. ಇಡೀ ಕುಂಭಕೋಣ ಗ್ರಾಮದ ಎಲ್ಲ ಜನ ನೆರೆದು ಬಿಟ್ಟಿದ್ದಾರೆ. ಅಷ್ಟು ಜನರನ್ನ ಆ ದೊಂಬರಾಟದವ ಎಂದೂ ಕಂಡೇ ಇರಲಿಲ್ಲ. ದೊಡ್ಡ ಎತ್ತರದ ಕೋಲಿನ ಮೇಲೆ ಒಂದು ಸಣ್ಣ ಹಗ್ಗವನ್ನು ಕಟ್ಟಿ ಅದರ ಮೇಲೆ ಲೀಲಾಜಾಲವಾಗಿ ನಡೆದಿದ್ದಾನೆ ದೊಂಬರಾಟದವನು. ನೋಡೋರಿಗೆಲ್ಲ ಅನ್ನಿಸ್ತು, ಈ ವಿಜೇಂದ್ರ ಸ್ವಾಮಿಗಳು ತುಮ್ಮನೆ ಅವ್ರ ಪಾಡಿಗೆ ಅವ್ರ ಪೂಜೆ ಗೀಜೆ ಮಾಡಿಕೊಂಡು ಚಿಕ್ಕಡಿಗೆ ಊಟ ಮಾಡಿಕೊಂಡು ಪಾದ ಪೂಜೆ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಹೋಗಿ ಇವನ್ ಜೊತೆ ಯಾಕೆ ಕಾಂಪಿಟೇಷನ್ಗೆ ಹೋದ್ರು? ಹೋಗಬಾರ್ದು, ನಾವು ನಮ್ಮ ಲೆವೆಲ್ ಮೇಂಟೈನ್ ಮಾಡ್ಕೊಳ್ಬೇಕು. ವಿಜೇಂದ್ರ ಸ್ವಾಮಿಗಳು ಸುಮ್ಮನೆ ಇಲ್ಲದೆ ಇದ್ರೆ ಅವನ ಜೊತೆ ಹೋಗಿದ್ದಾರೆ ಅಂತ ಅನ್ಕೊಂಡ್ರು. ವಿಜೇಂದ್ರ ಸ್ವಾಮಿಗಳಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಲ್ಲ ನಿರ್ಣಯ ಮಾಡಿಕೊಂಡ್ರು. ಅವನು ದೊಂಬರಾಟದವನು ಎಲ್ಲ ಆಟ ತೋರಿಸಿ ಎಲ್ಲ ಲಾಗ ಆಟ ಹೊಡೆದು ಕೆಳಗೆ ಬಂದು, ಏನಂತೀರಿ ಸ್ವಾಮಿ ಇಂದ. ನಾನೇನನ್ನಲ್ಲಪ್ಪ, ನಿಂದೆಲ್ಲ ಮುಗಿದ್ರು ಕೂತ್ಕೊ, ನನ್ನ ತೋರಿಸ್ತೀನಿ ಎಂದರು. ಅವನು ನಂದೆಲ್ಲ ಮುಗೀತು, ನಾ ಇಷ್ಟು ಆಟಗಳನ್ನು ತೋರಿಸಿದ್ದೀನಿ, ನೀವು ದೊಡ್ಡವರು ಐನೋರು, ನೀವು ಇಷ್ಟೊಂದು ಬೇಡ, ನಾನು ತೋರಿಸಿದ್ರಲ್ಲಿ ಒಂದು ತೋರಿಸಿ ಸಾಕು, ನಾನು ಸೋತೆ ಎಂದ. ಅಟ್ಟು ಅವನು ಕಾನ್ಫಿಡೆನ್ಸ್. ವಿಜೇಂದ್ರ ಸ್ವಾಮಿಗಳಂದ್ರು, ನೀ ತೋರಿಸಿದ್ದೆಲ್ಲ ತೋರಿಸ್ಲಿಕ್ಕೆ ನೀನು ನಾನು ಒಂದೇ ಅಲ್ಲ, ನಾನು ನೀ ತೋರಿಸಿದ್ದೆಲ್ಲ ತೋರಿಸಲ್ಲ, ನೀ ತೋರಿಸಿದ್ರಲ್ಲಿ ಯಾವುದೂ ನಾ ತೋರಿಸಲ್ಲ, ನಾ ತೋರಿಸಿದ್ದು ಒಂದು ನೋಡು, ಆಮೇಲೆ ಮಿಕ್ಕಿದ ಮಾತಾಡು ಅಂದರು. ಇನ್ನು ಇವ್ರೇನು ತೋರಿಸ್ತಾರೋ ನೋಡೋಣ ಅಂಥೇಳಿ ಅವನು ಕೂತ. ಆ ಕಡೆ ಎಲ್ಲ ತಮಿಳ್ನಾಡು ಕಡೆ ಎಲ್ಲ ನಾರು ಬಾಳೆ ನಾರು ಭಾರಿ ಪ್ರಸಿದ್ಧಿ. ಒಂದಷ್ಟು ನಾರು ತರಿಸಿದ್ರನು. ಇವನು ನೋಡ್ದ, ಈ ನಾರು ಏನು ಮಾಡ್ತಾರೆ ಅಂತ ಅವನಿಗೆ ಐಡಿಯಾನೇ ಇಲ್ಲ. ಸ್ವಾಮಿಗಳು ನಾರನ್ನು ಸಣ್ಣಗೆ ಕೂದಲೆಳೆ ಥರ ಕಟ್ ಮಾಡಿದ್ರನು. ಅದಕ್ಕೆ ಕೈಯಲ್ಲೇ ಬಿಡಿಸ್ತಾರೆ ನಾರನ್ನು. ಒಂದಕ್ಕೊಂದು ಸೇರಿಸಿದ್ರನು. ಸೇರಿಸಿ ಅಲ್ಲಿ ಎರಡು, ಒಂದು ವಿಷ್ಣು ದೇವಾಲಯ, ಒಂದು ಶಿವ ದೇವಾಲಯ, ಒಂದು ಸಾರಂಗಪಾಣಿ, ಒಂದು ಕುಂಭೇಶ್ವರ ಅಂತ ಎರಡು ದೇವಸ್ಥಾನ, ದೂರದ ದೇವಸ್ಥಾನ. ಅದರ ಗೋಪುರ, ಎತ್ತರದ ಗೋಪುರಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನಾರು ಕಟ್ಸಿದ್ರಂತ. ಕಟ್ಸಿದ್ರೆ ಈ ದೊಂಬರಾಟದವನು ಅನ್ಕೊಂಡ, ಈ ನಾರು ಯಾಕೆ ಅಲ್ಲಿಂದ ಅಲ್ಲಿಗೆ ಕಟ್ಟಿಸ್ತಾ ಇದ್ರೆ, ಹೂವಾಗಿವ ಏನೋ ಕಟ್ತಾರೇನೋ ಅಲ್ಲಿ ಹೋಗಿ ಎಣಿಗಿಣಿ ಹಾಕಿಸ್ಕೊಂಡು ಅಂತ ಅನ್ಕೊಂಡ. ಎಲ್ಲ ಆದ್ಮೇಲೆ ನಾರು ಕಟ್ಟಿದ ಮೇಲೆ ಅವನು ಹೇಳಿದ್ರಂತೆ, ನೀನು ಕಂಬಿ ಕಟ್ಕೊಂಡು ಹಗ್ಗ ಕಟ್ಕೊಂಡು ಎಲ್ಲ ನಡೆದೆ, ನೀನು ನಡೆದ ಹೈಟ್ಗೂ ನಾನು ಕಟ್ಟಿರೋ ಹೈಟ್ಗೂ ಭಾರಿ ಇದೆ. ನಾ ಕಟ್ಟಿರೋದು ಕಂಬಿಯೂ ಅಲ್ಲ ಹಗ್ಗವೂ ಅಲ್ಲ, ನಾರು, ಅದರ ಮೇಲೆ ನಾನು ನಡಿತೀನಿ ಅಂದ್ರಂತೆ. ನಡಿಲಿಕ್ಕೆ ಸಾಧ್ಯವೇ ಇಲ್ಲ, ಯಾರಿಗೂ ಆಗಲ್ಲ. ಅಂಥದ್ರಲ್ಲಿ ನಮ್ಮ ವಿಜೇಂದ್ರ ಸ್ವಾಮಿಗಳು ಆ ನಾರಿನ ಮೇಲೆ ನಡ್ಕೊಂಡು ಬಂದ್ಬಿಟ್ರು. ಅವನಲ್ಲೇ ನಮಸ್ಕಾರ ಮಾಡಿಬಿಟ್ರು.